ಎಲ್ಲರಿಗೂ ಶುಭ ಮುಂಜಾನೆ ಹೇಳುತ್ತಾ ಈ ದಿನದ ನನ್ನ 2 ಮಾತುಗಳನ್ನ ಹೇಳ್ತಾ ಇದ್ದೀನಿ. ಒಂದು ಮನೆ ಅಂತ ಅಂದಮೇಲೆ ಸ್ವಲ್ಪ ಕಮೆಂಡಿಂಗ್ ಅಂತೂ ಯಾರ್ದಾದ್ರೂ ಒಬ್ರದ್ದಿದ್ದೇ ಇರುತ್ತೆ. ಆಗ ಮಕ್ಕಳಂತೂ ಹೇಳ್ತಾರೆ, ಏನು ನೀವು ಹೇಳ್ದಂಗೆ ಕೇಳಬೇಕಾ, ನಿಮ್ಮ ಹಾಡನಲ್ಲೇ ನಾವು ಬದುಕಬೇಕಾ, ನಿಮಗೆ ದಾಸರಾಗಿ ನಾವಿರಬೇಕಾ ಅಂತ ಎಷ್ಟೋ ಸರಿ ಎಲ್ಲರ ಬಾಯಲ್ಲೂ ನಾವು ಈ ಮಾತುಗಳನ್ನ ಕೇಳಿದಿರಿ. ಹಾಗಾದರೆ ಒಂದಾನೊಂದು ಕಾಲದಲ್ಲಿ ನಾವು ಬೇರೆಯವರಿಗೆ ದಾಸರಾಗಿದ್ದೀರಿ. ಇಡೀ ನಮ್ಮ ದೇಶ ಬೇರೆಯವರ ಕಾಲಿನ ಅಡಿಯಲ್ಲಿ ಬದುಕ್ತಾ ಇದ್ರಿ. ಯಾವುದೇ ರೀತಿ ಸ್ವತಂತ್ರ ಅನ್ನೋದು ನಮ್ಮಲ್ಲಿ ಇರಲಿಲ್ಲ. ಸೊ ಅಂತಹ ಸ್ವತಂತ್ರವನ್ನು ನಮಗೆ ತಂದುಕೊಟ್ಟಿರುವಂತಹ ದಿನ ಈ ದಿನ ಆಗಿದೆ. ಸೊ ಯಾರೆಲ್ಲ ನಮ್ಮ ಸ್ವತಂತ್ರಕ್ಕಾಗಿ ಈ ದಿನ ನಾವು ಇವತ್ತಿಷ್ಟು ಚೆನ್ನಾಗಿದ್ದೀರಿ, ಇಷ್ಟು ಫ್ರೀಡಮ್ ಆಗಿದ್ದೀರಿ, ನಮಗೆ ಇಷ್ಟ ಬಂದಿರೋ ಒಂದು ಶಿಕ್ಷಣದ ಕಡೆ ನಾವು ಹೋಗ್ತಾ ಇದ್ದೀರಿ, ವೃತ್ತಿಯ ಕಡೆ ಹೋಗ್ತಾ ಇದ್ದೀರಿ, ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಇವೆಲ್ಲವನ್ನು ತಂದುಕೊಟ್ಟಂತಹ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರುವ ಪ್ರತಿಫಲವೇ ಈ ದಿನದ ನಮ್ಮ ಸ್ವತಂತ್ರ. ಸೊ ಅವರನ್ನೆಲ್ಲರನ್ನು ಸಹ ಈ ದಿನ ನಾವು ಸ್ಮರಿಸುತ್ತಾ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ.